ನಮಸ್ಕಾರ. HTV ಕನ್ನಡ ನ್ಯೂಸ್. ನಾನು ಪದ್ಮಾ ಭೂಪಾಳಂ ಹಾಸನ್. HMT ಭೂಮಿ ವಿವಾದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. HMT ಮತ್ತು ರಾಜ್ಯ ಸರ್ಕಾರದ ನಡುವಿನ ಭೂ ವಿವಾದ ಇನ್ನೂ ಅಂತ್ಯಗೊಂಡಿಲ್ಲ. ಇಂತಹ ಸಂದರ್ಭದಲ್ಲಿ ನಿವೃತ್ತಿಗೆ ಕೆಲವೇ ದಿನಗಳಿರುವ DFO ಏಕಾಏಕಿ ಸುಮೋಟೋ ಪ್ರಕರಣ ದಾಖಲಿಸಿ ಆದೇಶ ಹೊರಡಿಸಿರುವುದು ಕಾನೂನು ಬಾಹಿರ ಎಂದು ಆರೋಪಿಸಿದರು. ಸರ್ಕಾರಿ ಸ್ವಾಮ್ಯದ ಕೈಗಾರಿಕೆಗಳನ್ನು ಉಳಿಸುವ ಬದಲು ಅವುಗಳನ್ನು ಮುಚ್ಚುವ ಮನೋಭಾವ ರಾಜ್ಯ ಸರ್ಕಾರಕ್ಕಿದೆ ಎಂದು ಟೀಕಿಸಿದ ಕುಮಾರಸ್ವಾಮಿ, ಸಾವಿರಾರು ಕುಟುಂಬಗಳ ಬದುಕಿಗೆ ಆಸರೆಯಾಗಿರುವ HMTಯನ್ನು ಪುನಶ್ಚೇತನಗೊಳಿಸಲು ನಿರಂತರ ಪ್ರಯತ್ನ ನಡೆಸಿದ್ದಾಗಿ ಹೇಳಿದರು. HMT ಜಮೀನನ್ನು ರಿಯಲ್ ಎಸ್ಟೇಟ್ ಉದ್ದೇಶಕ್ಕೆ ಬಳಸುವ ಪ್ರಯತ್ನ ನಡೆಯುತ್ತಿದೆಯೇ ಎಂಬ ಅನುಮಾನ ವ್ಯಕ್ತಪಡಿಸಿದ ಅವರು, ಕೇಂದ್ರ ಕೈಗಾರಿಕಾ ಸಚಿವನಾಗಿ ಸಾರ್ವಜನಿಕ ಸಂಸ್ಥೆಗಳನ್ನು ಉಳಿಸುವುದು ನನ್ನ ಜವಾಬ್ದಾರಿ ಎಂದರು. HMT ಪುನಶ್ಚೇತನಕ್ಕಾಗಿ 1700 ಕೋಟಿ ರೂಪಾಯಿ ನೆರವಿಗೆ ಅನುಮೋದನೆ ನೀಡಿದ್ದರೂ ರಾಜ್ಯ ಸರ್ಕಾರ ಸಹಕರಿಸುವ ಬದಲು ಅಪಪ್ರಚಾರ ಮಾಡುತ್ತಿದೆ ಎಂದು ಕುಮಾರಸ್ವಾಮಿ ಆರೋಪಿಸಿದರು. ನಿರಂತರವಾಗಿ HMT ಕಾರ್ಖಾನೆ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಶಕ್ತಿ ತುಂಬಿದಂಥ ಒಂದು ಕಾರ್ಖಾನೆ ಇದು. ಇದು ಬರೀ ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಸೀಮಿತವಾಗಿಲ್ಲ. ಹೈದರಾಬಾದ್ನಲ್ಲಿ ಸುಮಾರು 1200 ಎಕರೆ ಭೂಮಿ ಇದೆ ಒಡೆತನದಲ್ಲಿ HMT. ಈ ಬೆಂಗಳೂರು ಕರ್ನಾಟಕದಲ್ಲಿದ್ದಂಥ HMTಯಲ್ಲಿ ಬಂದಂಥ ಲಾಭಾಂಶದಲ್ಲಿ ಯಾವುದೇ ರೀತಿಯ ಸರ್ಕಾರದ ನೆರವುಗಳು ದೊಡ್ಡ ಮಟ್ಟದಲ್ಲಿ ದೊರಕದೇ ಇದ್ದರು. ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಉತ್ಪಾದನೆ ಅಂತ ಸಂಪತ್ತಿನಿಂದ ಹಿಂದೆ ಈ HMTಯ ಸ್ವಾಮ್ಯ ಅಡಿನಲ್ಲಿ ಕಾರ್ಖಾನೆಗಳು ಪ್ರಾರಂಭ ಆಗಿ ನಡೆದಂಥದ್ದು ಯಶಸ್ವಿಯಾಗಿ. ಪಕ್ಕದ ಕೇರಳದಲ್ಲಿ ಕಾಲಾಮಸೂರಿ ಅಂತಕ್ಕಂಥ ಪ್ರದೇಶದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಕಾರ್ಖಾನೆ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೈದರಾಬಾದ್ನಲ್ಲಿ ನಡೀತಾ ಇದೆ. ಅಲ್ಲಿಂದ ಡೈರಿಗೆ ಸಂಬಂಧಪಟ್ಟಂಥ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ನಮ್ಮ ಉತ್ತರಾಖಂಡಲ್ಲಿ ನಡೀತಾ ಇರತಕ್ಕಂಥದ್ದು ಇರ್ಬೋದು. ಹೀಗೆ ಹಲವಾರು ಭಾಗದಲ್ಲಿ, ಮತ್ತು ಪಿಂಜೋರ ಅಂತೇಳಿ HMT ಟ್ರ್ಯಾಕ್ಟ್ರಿಗಳು ಒಂದು ಕಾಲದಲ್ಲಿ ಭಾಳ ಫೇಮಸ್ ಇತ್ತು. ಅದು ದೊಡ್ಡ ಮಟ್ಟದಲ್ಲಿ ನಡೆದಂಥದ್ದು, ಇವತ್ತು ನಿಷ್ಕ್ರಿಯವಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ನಾನು ಗುರುತಿಸಿ ಕೇಂದ್ರದ ಸರ್ಕಾರ, ಪ್ರಧಾನಮಂತ್ರಿಗಳು, ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ಆರ್ಥಿಕ ಸಚಿವರು ಅವರನ್ನು ಇವತ್ತು ಹಲವಾರು ಬಾರಿ ಭೇಟಿ ಮಾಡಿ, ಸದ್ಯದಲ್ಲೇ ಬಹುಶಃ ಮೊನ್ನೆ ನಡೀಬೇಕಾಗಿತ್ತು ಈ ಒಂದು ಕಾರ್ಖಾನೆಗೆ ಸಂಬಂಧಪಟ್ಟಂಥ ರಿವೈವಲ್ಗೆ ಪ್ಲ್ಯಾನ್ ಇದೇನು ಕೊಟ್ಟಿದ್ದೇವೆ ನಾವು ಆರ್ಥಿಕ ಇಲಾಖೆಗೆ. ಪ್ಯಾರಿಸ್ಗೆ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಆರ್ಥಿಕ ಸಚಿವರು ಅದನ್ನು ಮುಂದಿನ ವಾರಕ್ಕೆ ಅಂತೇಳಿ ನಿಗದಿ ಮಾಡಿತ್ತು ಸಮಯ. ಇಂಥ ಒಂದು ಸಮಯದಲ್ಲಿ ಈ ರೀತಿ ಲೀಡಿಂಗ್ ಪೇಪರ್ಗಳಲ್ಲಿ, ಹಿಂದೂ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ದೇಶದಲ್ಲೇ ಇದು ಪ್ರಚಾರ ಆಗ್ತಕ್ಕಂಥ ರೀತಿಯಲ್ಲಿ ಇದನ್ನು ಬರೆಸಿರ್ತಕ್ಕಂಥದ್ದಿದೆ. ಇವನು ಯಾರೋ ಈ ಅಧಿಕಾರಿ ಬ್ಯಾಕ್ಗ್ರೌಂಡು ರವೀಂದ್ರ ಕುಮಾರ್ ಅಂತ ಹೇಳಿ ಇವು ಕೊಟ್ಟಿರ್ತಕ್ಕಂಥ ತೀರ್ಪು. ಇವರು ಯಾರು ಹಿಂದೆ ಇರ್ತಕ್ಕಂಥವ್ರು, ಇವರಿಗೆ ಗಾಡ್ ಫಾದರು ಗೊತ್ತಿದೆ ನನಗೆಲ್ಲ. ಈ ವ್ಯಕ್ತಿ ಹಿಂದೆ ಇದು ಹಿನ್ನೆಲೆ ಯಾವ ರೀತಿ ಪಾಪ ಇವರು ಅರಣ್ಯ ಇಲಾಖೆನ ಉಳಿಸ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ, ಹಲವಾರು ಮಾಹಿತಿಗಳಿದೆ. ಇಂಥ ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಇನ್ನೂ ವ್ಯಾಜ್ಯ ನಡೀತಾ ಇದ್ದಾಗ ಈ ರೀತಿಯ ತೀರ್ಪು ಕೊಡಲಿಕ್ಕೆ ಇವನಿಗೆ ಅಧಿಕಾರ ಕೊಟ್ಟಾರೆ ಯಾರು? ಇವತ್ತು ಈ ಕಾರ್ಖಾನೆಗಳು ಉಳಿಬಾರ್ದು ಅನ್ನೋದೇ ಕರ್ನಾಟಕದಲ್ಲಿರ್ತಕ್ಕಂಥ ಈ ಸರ್ಕಾರಗಳ ನಡವಳಿಕೆ. ಇವತ್ತು ಸುಮಾರು 3000 ಕೋಟಿ ರೂಪಾಯಿಗಳನ್ನು ಈ ಕಾರ್ಖಾನೆ ಅಭಿವೃದ್ಧಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನಾವೇನು ಹಲವಾರು ತಂತ್ರಜ್ಞರ ಜೊತೆ ಚರ್ಚೆ ಮಾಡಿ ಇವತ್ತು ಕೆಲವು ತೀರ್ಮಾನಗಳಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿ 30 ದಿವಸ ಸಮಯ ಕೊಟ್ಟಿದ್ದೀವಿ ಅಂತ ಹೇಳಿ ಇವನಿಗೆ ಅಧಿಕಾರ ಕೊಟ್ಟಿರೋದು ಯಾರು? ಕೋರ್ಟ್ನಲ್ಲಿ ನಡೀತಿರ್ತಕ್ಕಂಥ ಕೇಸ್ ಇದು.